ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಎಲಿಯೂರು ಸಂತಾನ ಭಾಗ್ಯದಾತ. ಇಲ್ಲಿ ಬಂದು ಭಕ್ತಾದಿಗಳು ಎಷ್ಟೋ ಪರಿಹಾರ ಕಂಡುಕೊಂಡಿದ್ದಾರೆ. ಹಲವು ಭಕ್ತರು ತಮ್ಮ ಕೋರಿಕೆಗಳನ್ನು ಬೇಡಿಕೆಗಳನ್ನು ಬೇಡಿಕೊಂಡು ತಮ್ಮ ಕುಟುಂಬ ಸಮೇತರಾಗಿ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ತಮ್ಮ ನೋವು ನಲಿವುಗಳನ್ನು ಭಗವಂತನ ಮುಂದೆ ಹೇಳಿಕೊಂಡು ಜೀವನ ಸಾಗಿಸುತ್ತಿರುವ ಭಕ್ತರಿಗೆ ಆ ಭಗವಂತ ಒಳ್ಳೆಯದು ಮಾಡುತ್ತಾನೆ ಎಂದು ನಂಬಿರುವ ಭಕ್ತರು. ವ್ಯವಹಾರ ಅಭಿವೃದ್ಧಿ ಚಕ್ರ, ಮಹಾಲಕ್ಷ್ಮಿ ಆಕರ್ಷಣೆ ಚಕ್ರ, ಕುಬೇರ ಚಕ್ರ, ಸುದರ್ಶನ ಚಕ್ರ ಮತ್ತು ಜನಾಕರ್ಷಣ ಚಕ್ರಗಳನ್ನು ಯಾವುದೇ ರೀತಿಯ ತೊಂದರೆಯಾಗದಂತೆ ರಕ್ಷಣಾ ಚಕ್ರಗಳನ್ನು ಜೀವನ ಅಮಾವಾಸ್ಯೆಯಂದು ಸಿದ್ಧಪಡಿಸಿದ್ದು ಇವುಗಳ ಮಾರ್ಗದರ್ಶನದಲ್ಲಿ ನೆಮ್ಮದಿಯ ಜೀವನ ನಾನು ಶಿವಕುಮಾರ್ ಗುರೂಜಿ, ಎಲಿಯೂರು ಶನೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು. ಈ ಹಿಂದೆ ಈ ಕ್ಷೇತ್ರದಲ್ಲಿ 3 ತಲೆಮಾರುಗಳಿಂದ ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊ ಬರ್ತಾ ಇದ್ದೀವಿ. ಈ 4ನೇ ತಲೆಮಾರಿನಲ್ಲಿ ನಾನು ಪ್ರಧಾನ ಅರ್ಚಕನಾಗಿ ದೇವಸ್ಥಾನದ ಪೂಜಾ ಕೈಂಕರ್ಯಗಳಿಗೆ ಭಾಗಿಯಾಗಿ ಬರುವಂಥ ಭಕ್ತಾದಿಗಳಿಗೆ ಅನುವು ಮಾಡಿಕೊಂಡು ಪ್ರತಿ ಶ್ರಾವಣ ಶನಿವಾರಗಳಂದು ವಿಶೇಷವಾದಂಥ ಅಲಂಕಾರಗಳನ್ನು ಸ್ವಾಮಿಯವರಿಗೆ ಮಾಡಿ ಬರುವಂಥ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಈ ಹಿಂದೆ ಮೂಲವಾಗಿ ಮರಿಸನಪ್ಪನವರಿಂದ ಸ್ಥಾಪಿತವಾದ ಈ ದೇವಸ್ಥಾನ, ನಂತರ ರಾಮಕೃಷ್ಣಪ್ಪನವರು, ನಂತರ ಅದನಂತರ ನಾಗರಾಜು ಅವರು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ಕೊಂಡು ಬರ್ತಕ್ಕಂಥ ಭಕ್ತಾದಿಗಳನ್ನ ಸೌರಿಸಿದ್ದಾರೆ. ಈಗ ಮುಂದಿನ ಪೀಳಿಗೆಗಾಗಿ ನಾನು ಈ ಪ್ರಧಾನ ಅರ್ಚಕರಾಗಿ ದೇವಸ್ಥಾನದಲ್ಲಿ ಮುಂದುವರಿತಾ ಇದ್ದೀನಿ. ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೋಷಗಳಾದಂತಹ ಶನಿ ದೋಷಗಳಾದಂತಹ ಅಷ್ಟಮ ಶನಿ, ಪಂಚಮ ಶನಿ ಮತ್ತು ಸಾಡೆ ಸಾತಿಯಾದಂತಹ ಶನಿ ದೋಷಗಳ ನಿವಾರಣೆಗಾಗಿ ಈ ವರ್ಷದಿಂದ ವಿಶೇಷವಾಗಿ ಎಳ್ಳೆಣ್ಣೆ ಅಭಿಷೇಕ ಮಾಡುವುದನ್ನು ಸ್ವತಃ ಭಕ್ತಾದಿಗಳೇ ವಿಗ್ರಹಕ್ಕೆ ಎಳ್ಳೆಣ್ಣೆ ಅಭಿಷೇಕ ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ ಒಂದು ಎಳ್ಳೆಣ್ಣೆ ಅಭಿಷೇಕ ಮಾಡುವುದರಿಂದ ಯಾವುದೇ ರೀತಿಯ ಕಷ್ಟ, ಶನಿ ದೋಷಗಳಿಂದ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತವಂಥ ಹಿಂದಿನಿಂದಲೂ ನಡೆದುಕೊಂಡು ಬಂದಿರೋದ್ರಿಂದ ಈ ಒಂದು ಸೇವೆಯನ್ನು ಭಕ್ತಾದಿಗಳು ಮಾಡುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರ ಆಗ್ಬೋದು. ಮತ್ತು ಪ್ರತಿ ಶ್ರಾವಣ ಶನಿವಾರದ ವಿಶೇಷ ಅಲಂಕಾರಗಳ ಜೊತೆಗೆ ಪ್ರಸಾದ ವಿನಿಯೋಗ, ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಅನೇಕ ಕಾರ್ಯಕ್ರಮಗಳ ಪೂಜಾ ಕಾರ್ಯಕ್ರಮಗಳನ್ನು ದೇವಾಲಯದಲ್ಲಿ ಜರುಗಿಸಿಕೊಂಡು ಬಂದಿರೋದ್ರಿಂದ ಬರತಕ್ಕಂಥ ಭಕ್ತಾದಿಗಳಿಗೆ ಅವರ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಿರುವುದರಿಂದ ಸ್ವಾಮಿಯವರನ್ನು ದರ್ಶನ ಪಡೆಯುವುದರಲ್ಲಿ ದಿನೇ ದಿನೇ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೀವು ಸಹ ಬಂದು ದೇವಸ್ಥಾನದಲ್ಲಿ ಯಾವುದೇ ನಿಮ್ಮ ಕಷ್ಟಗಳಿದ್ರೂ ಒಂದು ಬಾರಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬಹುದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಈ ದೇವಸ್ಥಾನದಲ್ಲಿ ಸಂತಾನ ಭಾಗ್ಯ ಇಲ್ಲದೆ ಇರೋರು ಮತ್ತು ಗಂಡು ಮಕ್ಕಳಿಗೆ ವಿಶೇಷವಾದಂತಹ ಪ್ರಾಜ್ಞತೆ ಇದ್ದು ಯಾವುದೇ ಆಗಲಿ ಕಳೆದ 65 ವರ್ಷಗಳಿಂದ ಇಲ್ಲಿ ಬಂದು ಬೇಡಿದಂತಹ ಭಕ್ತರಿಗೆ ಗಂಡು ಸಂತಾನ ಆಗುವುದರಲ್ಲಿ ಸ್ವಾಮಿಯವರು ಕೃಪೆ ಅಧಿಕವಾಗಿರೋದ್ರಿಂದ ತಾವು ಯಾವುದೇ ಈ ಥರದ ಒಂದು ಸಮಸ್ಯೆಗೆ ಇದ್ದವರು ಬಂದು ಸ್ವಾಮಿಯವರನ್ನು ಬೇಡಿ ತಮ್ಮ ಈಡೇರಿಕೆಯನ್ನು ಈಡೇರಿಸ್ಕೋಬಹುದು ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ನನ್ನ ಹೆಸರು ಶಿವಕುಮಾರ್ ಗುರೂಜಿ ಅಂದ್ಬಿಟ್ಟು, ನನಗೆ ಪ್ರಧಾನ ಅರ್ಚಕರು, ಶನೇಶ್ವರ ಸ್ವಾಮಿ ದೇವಾಲಯ ಎಲಿಯೂರು, ಕೊತ್ತತ್ತಿ ಹೋಬಳಿ, ಮಂಡ್ಯ ತಾಲೂಕು. ಶಿವರಾತ್ರಿ ಹಬ್ಬದ ನಮ್ಮ ಶಿವಕುಮಾರ್ ಗುರೂಜಿಯವರು ವಹಿಸ್ಕೊಂಡ್ಮೇಲೆ ತುಂಬ ದೇವಸ್ಥಾನದಲ್ಲಿ ವಾರ ಅಲಂಕಾರಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ವಿಶೇಷತೆ ತುಂಬ ಮೊದಲಿಗಿಂತ ಈ ಶಕ್ತಿಯುತವಾದಂಥ ದೇವರಿಗೆ
ಇತ್ತೀಚಿನ ದಿನಗಳಲ್ಲಿ ವಿಶೇಷವಾದಂಥ ಅಲಂಕಾರಗಳನ್ನ ಮಾಡ್ತಾ ಇದ್ದಾರೆ. ಈ 4 ಶ್ರಾವಣ ಶನಿವಾರದಲ್ಲಿ ವಾರನೂ ಒಂದೊಂದು ಥರದಾದಂಥ ವಿಶೇಷತೆಯಿಂದ ಅಲಂಕಾರ ಮಾಡ್ತಾರೆ. ಮತ್ತು ಇಲ್ಲಿ ತುಂಬ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು, ದೇವರ ವಿಶೇಷ ಅಭಿಮಾನಿಗಳು ಮತ್ತು ಭಕ್ತರುಗಳು ಎಲ್ಲರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಈ ದೇವಸ್ಥಾನಕ್ಕೆ ನಾನು ಒಬ್ಬ ಭಕ್ತನಾಗಿ, ನಮ್ಮ ಶಿವಕುಮಾರ್ ಗುರೂಜಿಯವರ ಸ್ನೇಹಿತನಾಗಿ ನಾನು ನಮ್ಮ ಕುಟುಂಬದ ಸಮೇತ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಪ್ರತಿ ವಾರನೂ ಈ ಶ್ರಾವಣ ಶನಿವಾರಗಳಲ್ಲಿ ಬಂದು ದರ್ಶನ ಮಾಡೋಗ್ತಾರೆ. ಈ ದೇವಸ್ಥಾನದ ಇತ್ತೀಚಿನ ವಿಶೇಷತೆಗಳೇನು ಅಂತ ಹೇಳಿದ್ರೆ, ಮಕ್ಕಳಿಲ್ಲದೆ ಇದ್ದವ್ರಿಗೆ ಮಕ್ಕಳಾಗುವಂಥದ್ದು, ಅದರಲ್ಲೂ ಗಂಡು ಸಂತಾನ ನೀಡ್ತಕ್ಕಂಥದ್ದು ದೇವರದ್ದು ತುಂಬ ವಿಶೇಷತೆ. ನಮಗೂ ಒಳ್ಳೆಯದಾಗಿದೆ, ನನಗೂ ಒಬ್ಬ ಗಂಡು ಮಗ ಇದ್ದಾನೆ. ಮತ್ತು ಅದರಲ್ಲೂ ಇನ್ನೂ ಏನು ಅಂತ ಹೇಳಿದ್ರೆ, ಈ ಶನಿ ದೋಷಗಳಿಂದ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಂತೇಳೇ ಎಳ್ಳೆಣ್ಣೆಯಿಂದ ದೇವರಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು. ಇದರಲ್ಲಿ ಏನು ವಿಶೇಷತೆ ಅಂತ ಅನ್ನಿಸ್ಬೋದು. ನಾವು ಯಾವತ್ತೂ ದೇವ್ರನ್ನ ಮುಟ್ಟಿ ಅದಕ್ಕೆ ಅಭಿಷೇಕ ಮಾಡುವಂಥ ಯೋಗ ನಾವು ಬರೀ ಕಣ್ಣಲ್ಲಿ ಮಾತ್ರ ನೋಡ್ತಾ ಇರ್ತೀವಿ. ಅದನ್ನು ಮಾಡುವಂಥ ಒಂದು ಅವಕಾಶ ನಮ್ಗೆ ಸಿಕ್ಕಿರಲ್ಲ. ಆ ಒಂದು ವಿಶೇಷ ಅವಕಾಶನ ನಮ್ಮ ಶಿವಕುಮಾರ್ ಗುರೂಜಿಯವರು ಮಾಡಿಕೊಟ್ಟವ್ರೆ. ಭಕ್ತರು ಇದನ್ನು ಉಪಯೋಗಿಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ದೇವರಿಗೆ ಎಳ್ಳೆಣ್ಣೆ ಅರ್ಪಿಸೋದ್ರಿಂದ ಸರ್ವ ದೋಷಗಳಿಂದಲೂ ಪರಿಹಾರ ಆಗುತ್ತೆ. ಅದರಲ್ಲೂ ಶನಿ ದೋಷಗಳು, ಶನಿ ಕಾಟದಿಂದ ಆಗಿರ್ತಕ್ಕಂಥ ಏನೇ ಹಲವಾರು ತೊಂದರೆಗಳು ಏನೇ ಇದ್ದರೂ ಪರಿಹಾರ ಆಗುತ್ತೆ. ನಾವು ನಮ್ಮ ಕುಟುಂಬ ಸಮೇತ, ನಾನು ನನ್ನ ಹೆಂಡತಿ ನಾವು ಆ ಎಳ್ಳೆಣ್ಣೆನ ಅರ್ಪಿಸಿದ್ದೀವಿ. ಒಳ್ಳೆಯದಾಗಲಿ ಅಂತ ಕೇಳ್ತಾ ಇದ್ದೀವಿ. ಭಕ್ತರು ಅದನ್ನು ಮಾಡಿ ಭಗವಂತ ಶ್ರೀ ಯಲಿಯೂರು ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಕೇಳ್ತೀನಿ. ಭಕ್ತಾದಿ ಬೃಂದದೊಳಗೆ ಸ್ವಾಮಿಗಳ ಒಂದು ವಿಷಯವನ್ನು ಅರಿಕೆ ಮಾಡ್ತಾ ಇದ್ದೀನಿ. ಈ ಯಲಿಯೂರು ಗ್ರಾಮದಲ್ಲಿರುವಂಥ ಶನೇಶ್ವರ ದೇವಸ್ಥಾನ ಸುಮಾರು 40 ವರ್ಷಗಳ ಹಿಂದಿನಿಂದ ಇಲ್ಲಿ ಪ್ರತಿಷ್ಠೆಯಾಗಿ ಲಕ್ಷಾಂತರ ಭಕ್ತಾದಿಗಳೆಲ್ಲ ಬಂದು ದರ್ಶನ ಮಾಡಿಕೊಂಡು ಅವರ ಆಯ್ಕೆ ಮನವಿಗಳನ್ನ ಮಾಡಿಕೊಂಡು ಪೂರೈಸಿಕೊಂಡು ಯಶಸ್ವಿಯಾಗಿದ್ದಾರೆ. ಇದು ತಲಾಂತರದಿಂದ ಈ ಒಂದು ಅರ್ಚಕರು ಒಬ್ಬರೊಬ್ಬರು ಕಾಲವಾದಂಥ ಒಬ್ಬರು ಹೊಸದಾಗಿ ಗುರುಜಿಗಳು ಸೇರಿ ಈ ಗಣೇಶ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ವಿಶೇಷ ಏನಂತಂದರೆ, ಪ್ರತಿ ಶ್ರಾವಣ ಶನಿವಾರ ಕೇವಲ 8 ವರ್ಷ ಪ್ರತಿ ಶ್ರಾವಣ ಶನಿವಾರ ಭಗವಂತ ಶನೇಶ್ವರನಿಗೆ ಒಂದೊಂದು ರೀತಿಯ ಸಣ್ಣದ ಅಲಂಕಾರ ಇರ್ಬೋದು, ಹಣಕಾಸಿನ ಅಲಂಕಾರ ಇರ್ಬೋದು, ಧಾನ್ಯದ ಅಲಂಕಾರ ಇರ್ಬೋದು, ಬೆಲ್ಲದ ಅಲಂಕಾರ ಇರ್ಬೋದು, ತರಕಾರಿಗಳು ಅಲಂಕಾರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ 24ನೇ ಇಸವಿ ಶ್ರಾವಣ ಮಾಸದ ಒಂದು ವಿಶೇಷ ಏನಂದರೆ, ಇಲ್ಲಿ ನಾನು ತಿಳಿದುಮಟ್ಟಿಗೆಲ್ಲ ಶಿರಡಿ ಹತ್ರ ಇರುವಂಥ ಶನೇಶ್ವರ ದೇವಸ್ಥಾನದಲ್ಲಿ ಸನ್ನಿಧಿಯಲ್ಲಿ ಶನೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡ್ತಾರಂತ. ಅದು ನಾವು ಅಲ್ಲಿ ಹೋಗಿಲ್ಲ. ಆದರೆ ಅಷ್ಟು ದೂರದಿಂದ ಹೋಗಿ ಬಂದು ವ್ಯವಹಾರ ಮಾಡೋಕ್ಕೆ ಭಕ್ತಾದಿಗಳು ತೊಂದರೆ ಆಗೋದ್ರಿಂದ ಮನಗಂಡು ಈ ದೇವಸ್ಥಾನದ ಅರ್ಚಕರು ಈ ಶ್ರಾವಣ ಮಾಸದಲ್ಲಿ ಇಲ್ಲೇ ಶನೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಇಲ್ಲೇ ಸ್ಥಳೀಯವಾಗಿ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿರೋದ್ರಿಂದ ದಯಮಾಡಿ ಭಕ್ತಾದಿಗಳು ಇಲ್ಲಿ ಬಂದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಭಗವಂತನಲ್ಲಿ ಮನವಿ ಮಾಡಿಕೊಂಡು ತಮ್ಮ ಕಷ್ಟ ಸುಖಗಳನ್ನು ಬಗೆಹರಿಸ್ಕೊಳ್ತೀವಿ, ಪ್ರಾರ್ಥನೆ ಮಾಡ್ಕೋಬೇಕು ಅಂತೇಳಿ ಈ ಮುಂದೆ ಕೇಳ್ಬೋದು.